ನೇರವಾಗಿ ಈಗ ಬಿಗ್ ಬಾಸ್ ಹತ್ರ ಹೋಗ್ತೀನಿ. ರೀ ಬಿಗ್ ಬಾಸ್ ಅವರೇ, ನಿಮ್ಗೇನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಯಾವ ರೀತಿ ಆಡಿಸ್ತಾ ಇದ್ದೀರಿ ನೀವು ಗೇಮು? ಟಾಸ್ಕ್ಗಳನ್ನ ಯಾವ ರೀತಿ ಆಡಿಸ್ತಾ ಇದ್ದೀರಾ? ಯಾರೇನು ಹೆಂಗೆ ಅಂತ ಗೊತ್ತಿಲ್ವಾ? ಭವ್ಯಗೌಡ ನಿಮ್ಗೆ ಏನು ರೀ ಮರ್ಯಾದೆ ತೆಗೆದಿದ್ಲು ಮೊನ್ನೆ ಗೊತ್ತಿಲ್ವಾ? ಮರೆತು ಬಿಟ್ರಾ? ರೇ, ಎಲ್ಲ ಟಾಸ್ಕ್ ಆಡ್ತಾ ಇದ್ದಾರೆ, ನಿಮ್ಗೆ ನಿದ್ದೆ ಮಾಡಿ ಮಲಗ್ತಾ ಇದ್ದಾರೆ. ಯಾವಾಗ ಒಮ್ಮೆ ಬಂದು ನಾನು ಬಿಗ್ ಬಾಸ್ ಅಂತೀರಲ್ಲ, ಆಟನೇ ನೋಡಲ್ವಾ ನೀವು ಸರಿಯಾಗಿ? ಭವ್ಯಗೌಡ ನಿಮ್ಗೆ ಏನಂದ್ರು ಮಾನ ಮರ್ಯಾದೆ ಇದ್ರೆ ನೆನೆಸ್ಕೊಳ್ರಿ. ಧನ್ರಾಜ್ ಅವರು ಒಂದು ಫಜಲ್ ಗೇಮ್ನಲ್ಲಿ ಟಾಸ್ ಗೆಲ್ತಾನೆ. ಗೆದ್ದಾಗ ಆ ಟಾಸ್ ಗೆದ್ದ ವ್ಯಕ್ತಿಗೆ ಅಂದರೆ ಧನ್ರಾಜ್ಗೆ ಒಂದು ಅಪಾರ್ಚುನಿಟಿ ಇರುತ್ತೆ. ಯಾರ್ದಾದ್ರೂ ಒಬ್ಬ ಅಭ್ಯರ್ಥಿದು ಏನು ಒಟ್ಟು ಅಂಕದಲ್ಲಿ 50% ಅಂಕ ತಗೋಬೇಕಂತೇಳಿ ಕಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಆವಾಗ ಭವ್ಯಗೌಡರ 230ರಲ್ಲಿ 115 ಪಾಯಿಂಟ್ಸ್ ತಾನು ತಗೊಂಡಾಗ ಭವ್ಯಗೌಡ ಏನಂತಾರೆ ನೋಡಿದ್ರೇನ್ರಿ? ನಿಮಗೆ ಬೈತಾರಲ್ರಿ, ಇದೆಲ್ಲ ನೀವೇನು ಟಾಸ್ಕ್ ಆಡ್ತಿದ್ದೀರಿ, ನೀವೇನು ಆಟ ಆಡ್ತಿದ್ದೀರಿ, ಇದೆಲ್ಲ ಯಾಕೆ ಆಡಿಸ್ಬೇಕು? ಬೇರೆಯವರು ಕೈ ಮುರಿದು ಕೈ ಕಾಲು ಮುರ್ಕೊಂಡು ಆಡಿ ಗಳಿಸಿದಂಥ ಪಾಯಿಂಟ್ಸನ್ನು ಯಾಕೆ ತಗೋಬೇಕು? ನೀವೇನು ಆಟ ಆಡಿಸ್ತೀರಾ? ನಮ್ಮ ಪಾಯಿಂಟ್ ನನಗೆ ಬೇಕೇ ಬೇಕು ಅಂತೇಳಿ ತುಚ್ಛವಾಗಿ ಮಾತಾಡಿದ್ರಲ್ರಿ. ನಿಮ್ಮ ಬಗ್ಗೆ ನಿಮಗೇನು ಮಾನ ಮರ್ಯಾದೆ ಏನಿಲ್ಲ, ಬೇಯಿಸ್ಕೊಳ್ತಾ ಇದ್ದೀರಲ್ಲ. ಇದೇ ಮಾತನ್ನು ಹನುಮಂತು ಹೇಳಿದ್ರೆ ಸುಮ್ಮನೆ ಇರ್ತಿದ್ರಾ? ಮೊನ್ನೆ ಏನೋ ಒಂದು ಆಟ ರದ್ದಾದರೆ ಆಗಲಿ ಬಿಡಿ ಅನ್ನೋಂಥ ಮಾತು ಚೈತ್ರ ಅವ್ರು ಹೇಳಿದ್ದು ಮಾತಿಗೆ ರಿವರ್ಸ್ ಉತ್ತರ ಕೊಟ್ಟಾಗ ಗಾಂಚಲಿ ಅಂತ ಪದ ಬಳಸಿದ್ರಲ್ಲ ಸುದೀಪ್ ಅವರೇ, ಗಾಂಚಲಿ ಮಾಡಬೇಡ, ಎಷ್ಟು ಓಟ್ ಬಿದ್ರು ಮನೆಗೆ ಕಳಿಸ್ಬಿಡ್ತಂತ ಅವನಿಗೆ ಹಳ್ಳಿ ಮುಗ್ದನ್ಗೆ ಏನು ಹೆದರ್ಸ್ಬಿಟ್ರಲ್ಲ, ಅವ್ನು ಹೆದರ್ತಾನಂತೇಳಿ. ಏನು ಭವ್ಯಗೌಡಗೆ ಹೆದರ್ಸಿದ್ರೆ ಹೆದರಲ್ಲ ಅಂತೇಳಿ ನೀವೇ ಹೆದರ್ಕೊಂಡ್ಬಿಟ್ರ? ಬಿಗ್ ಬಾಸ್ ಹಾಗೂ ಕಿಚ್ಚರ್ ಅವರೇ, ಏನು ರೀ ನಿಮ್ಮ ಆಟ? ಏನು ಯಾರು ಫೇವರ್ ಆಡಿಸ್ತಾ ಇದ್ದೀರಾ? ಭವ್ಯಗೌಡ ಅಂದ್ರೆ ಏನು? ತ್ರಿವಿಕ್ರಮ ಅವನು ಬಕೆಟ್ ಅವಳು. ತ್ರಿವಿಕ್ರಮ್ ಏನಿದಾನಲ್ಲ ಅವನು ಶಕುನಿ ಹೌದು. ಅವನು ಅಲ್ಲಿ ಮನೆ ಒಳಗಡೆ ಗೇಮ್ ಮಾಡ್ತಾ ಇದ್ದಾನೆ. ಭವ್ಯಗೌಡನ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡು ತನಗೆ ಎದುರಾಳಿರೋರ್ನೆಲ್ಲ ಭವ್ಯಗೌಡನ ಛೂ ಬಿಡ್ತಾ ಇದ್ದಾನೆ. ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ದಾಳಿ ಮಾಡ್ತಾ ಇದ್ದಾನೆ. ಅವನು ಶಕುನಿ ಮಾಮ. ಆ ಶಕುನಿ ಮಾಮಗೆ ಬಕೆಟ್ ಈ ಭವ್ಯಗೌಡ. ಗೊತ್ತಿಲ್ಲನ್ರಿ ನಿಮಗೆ ಯಾವ ರೀತಿ ಆಟ ಇದೆ ಅಂತೇಳಿ? ನಿಮಗೆ ಕೇವಲ ಆಗಿ ಮಾತಾಡಿದ್ಲಲ್ರಿ, ಅರಿವು ಇಲ್ಲೇನ್ರಿ ನಿಮಗೆ? ಮೊನ್ನೆ ಹನುಮಂತನ ಮೇಲೆ ಒಂದು ಟಾಸ್ಕಲ್ಲಿ ಕೈ ಮಾಡಿದ್ಲಲ್ರಿ, ಗೊತ್ತಿಲ್ವ ನಿಮಗೆ? ನಿಮ್ಮ ಬಿಗ್ ಬಾಸ್ ರೂಲ್ಸಲ್ಲಿ ಏನಿದೆ ರೀ? ಓದ್ಕೊಂಡಿದ್ದೀರಾ ನೀವು? ಆದರೂ ಓದಿಲ್ವಾ? ಕಿಚ್ಚ ಸುದೀಪ್ ಅವರೇ, ಬಿಗ್ ಬಾಸ್ ಅವರೇ, ದೈಹಿಕವಾಗಿ ಯಾವುದೇ ಸ್ಪರ್ಧಿ ಮೇಲೆ ಸಹಸ್ಪರ್ಧಿ ಹಲ್ಲೆ ಮಾಡಬಾರ್ದು ಅಂತ ಗೊತ್ತಿದೆ ತಾನೇ? ಇಂಗ್ಲೀಷ್ನಲ್ಲೂ ಹೇಳಬೇಕಾದನ, ಹಿಂದಿಯಲ್ಲಿ ಹೇಳಬೇಕಾ? ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ ನಿಮಗೆ? ಹನುಮಂತ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಅವನು ಮಾರ ಹರಾಜು ಹಾಕಿದ್ದಾಳೆ. ಅದು ಅರಿವಿಲ್ಲ ನಿಮಗೆ? ಅದು ಹೋಗಲಿ ರೀ, ಅದಕ್ಕಂತೂ ಸಾರಿ ಕೇಳಲಿಲ್ಲ. ಏನು ಅವ್ರು ಸಾರಿ ಕೇಳಿದ್ರು ಅದು ಹೋಗಲಿ. ನಿಮಗೆ ಬಿಗ್ ಬಾಸ್ನವ್ರಿಗೆ, ಕಿಚ್ಚ ಸುದೀಪ್ ಅವ್ರಿಗೆ ಏನು ಧ್ಯಾನನೇ ಇಲ್ವೋ ಅದರ ಬಗ್ಗೆ? ದೈಹಿಕವಾಗಿ ಹಲ್ಲೆ ಮಾಡಿದವ್ರನ್ನ ನಮ್ಮನ್ನ ಎಲಿಮಿನೇಟ್ ಮಾಡ್ಬೇಕಂತ ರೂಲ್ಸೇ ಇದೆ. ನೀವೇನು ಮತ್ತೆ ಬಕೆಟ್, ನೀವು ಅವ್ರ ಬಕೆಟ್ ಹಿಡಿದ್ಬಿಟ್ರ? ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಅವರೇ, ನೀವು ಭವ್ಯಗೌಡ ಅವ್ರ ಬಕೆಟ್ ಹಿಡಿದ್ಬಿಟ್ರ? ಏನು ಭವ್ಯಗೌಡಗೆ ಏನು ತ್ರಿವಿಕ್ರಮ್ಗೆ ಸಪೋರ್ಟ್ ಆಗಿ ಇಟ್ಟಿದ್ದೀರಾ? ತ್ರಿವಿಕ್ರಮೇ ಫೈನಲ್ ಗೆಲ್ಲಿ ಅಂತೇಳಿ. ಹನುಮಂತ ಬಿಗ್ ಕಾಂಟೆಸ್ಟೆಂಟ್ ಫೈನಲ್ ಅಂತ ಹೇಳಿ ನೀವು ತ್ರಿವಿಕ್ರಮ್ಗೆ ಸಪೋರ್ಟ್ ಆಗಿ ಭವ್ಯಗೌಡ ಇಟ್ಟಿದ್ದೀರಾ? ರೇ, ಸರಿಯಾಗಿ ಆಟ ಆಡಿಸ್ತಿದ್ರೆ ಮಲ್ಕೊಂಡಿದ್ದೀರಾ? ಸುಮ್ಮನೆ ಸಂಡೇ ಸ್ಯಾಟರ್ಡೆ ಬಂದುಬಿಡೋದು, ವಾರ ತುಂಬ ಇದು ಬಿಗ್ ಬಾಸ್ ಅನ್ನೋದು, ಸಂಡೇ ಸ್ಯಾಟರ್ಡೆ ಬಂದುಬಿಡೋದು, ಕಿಚ್ಚ ಅಂತ ಹೇಳೋದು. ಏನು ರೀ ನೀವು? ಕಿಚ್ಚು ಎಲ್ಲಿದೆ ನಿಮ್ಮದು? ನಿಮ್ಮ ನಾಲೆಜ್ ಎಲ್ಲಿದೆ? ನಿಮ್ಮ ತಲೆ ಎಲ್ಲಿದೆ ಸಾಹೇಬ್ರೆ? ನಿಮಗೆ ನಾಲೆಜ್ ಇಲ್ವೇನು ಸರ್? ಭವ್ಯಗೌಡ ಏನು ಕಿತಾಪತಿ ಮಾಡ್ತಾಳೆ ಅಂತೇಳಿ? ಭವ್ಯಗೌಡ ಅವರೇ, ನಿಮ್ಗೇನು ಚೆನ್ನಾಗಿ ಕಾಣ್ತದೆ ಆಟದಲ್ಲಿ? ತ್ರಿವಿಕ್ರಮ್ ಇಟ್ಕೊಂಡು ಅವ್ನಿಗೆ ಗೆಲ್ಸೋಕೆ ಟ್ರೈ ಮಾಡ್ತದ್ಯಾ? ನೀನಂತೂ ಗೆಲ್ಲಲ್ಲ. ತ್ರಿವಿಕ್ರಮ್ ಆದ್ರೆ ಗೆಲ್ಲಿ ಅಂತೇಳಿ ಏನು 50-50 ಪಾರ್ಟ್ನರ್ ಮಾತಾಡ್ಕೊಂಡಿದ್ದೀರಾ? ಏನು ನೀವು ಲವರ್ಸ್ ಆಗಿಬಿಟ್ಟಿದ್ದೀರಾ ಒಳಗಡೆ? ಲವ್ ಮಾಡೋಕೆ ಮನೆ ಒಳಗಡೆನೂ ಹೋಗ್ಬೇಕಾ? ಬೇರೆ ಕಡೆ ಎಲ್ಲೋ ಜಾಗ? ರೇ, ಮನೆ ಬಿಟ್ಟು ಎಲಿಮಿನೇಟ್ ಆಗಿ ಹೊರಗೆ ಬರ್ರಿ ಇಬ್ಬರು. ಎಲ್ಲಾದರೂ ಲವ್ ಮಾಡ್ಕೊಡ್ರಿ, ಯಾವುದೋ ಪಾರ್ಕೋ, ಯಾವುದೋ ಬೀಚೋ, ಯಾವುದೋ ಎಲ್ಲೋ ಘಾಟೋ ಹೋಗ್ರಿ. ಇದು ನಿಮ್ಗೆ ಬಿಗ್ ಬಾಸೇ ಬೇಕು ಆಡೋಕ್ಕೆ? ಆಡೋರ್ನೆಲ್ಲ ಒಳ್ಳೊಳ್ಳೆ ಪ್ರತಿಭೆಗಳನ್ನೆಲ್ಲ ತುಳಿತಾ ಇದ್ದೀರಲ್ರಿ. ರೀ ಬಿಗ್ ಬಾಸ್ ಅವರೇ, ಮೊದಲು ಆಯಮ್ಮನ ಎಲಿಮಿನೇಟ್ ಮಾಡಿರಿ. ಏನು ನೀವು ಫಿನಾಲಾಗಿ ಟಿಕೆಟ್ ಕೊಟ್ಬಿಟ್ರಲ್ಲ, ಧ್ಯಾನನೇ ಇಲ್ವ ನಿಮಗೆ? ಕಿಚ್ಚ ಸುದೀಪ್ ಅವರೇ, ಧ್ಯಾನನೇ ಇಲ್ವೇನ್ರಿ ನಿಮಗೆ? ಹನುಮಂತನ ಮೇಲೆ ಕೈ ಮಾಡಿದ್ದಾಳೆ, ಅರಿವು ಇಲ್ವ ನಿಮಗೆ? ಬಿಗ್ ಬಾಸ್ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾಳಲ್ಲ ಮೊನ್ನೆ ಅಯ್ಯಮ್ಮನ ಪಾಯಿಂಟ್. ಧನರಾಜ್ ಅವರು 115 ಪಾಯಿಂಟ್ ತೊಗೊಂಡಾಗ ನೀನೇ ಬಿಗ್ ಬಾಸ್ ಯಾವ ಥರ ಸಿಕ್ಕಾಪಟ್ಟೆ ಬೈದಿದ್ದಾಳಲ್ಲ, ಅರಿವು ಇಲ್ಲ ನಿಮಗೆ? ಅಯ್ಯಮ್ಮನ ಎಲಿಮಿನೇಟ್ ಮಾಡ್ಬೇಕಂತೇಳಿ. ಏನು ಹನುಮಂತು ಗೆಲ್ತಾನೆ, ಅವನು ವಿರುದ್ಧವಾಗಿ ಇವ್ರನ್ನೆಲ್ಲ ಎತ್ತಿ ಕಟ್ತಾ ಇದ್ದೀರಾ? ಒಂದು ಸಾರಿ ರಜತ್ತು ಉಗ್ರಂ ಯಾರು ಗೋಲ್ಡ್ ಸುರೇಶನ ಮೇಲೆ ಹಲ್ಲೆ ಮಾಡಿ ಎದೆಗೆದೆ ಗುದ್ದಿ ಕೈಯಿಂದ ಹಲ್ಲೆ ಮಾಡಿ ಮಾನಸಿಕವಾಗಿ ಘಾಸಿ ಮಾಡಿದರು. ಮತ್ತು ಒಂದು ಸಾರಿ ಉಗ್ರಂ ಮಂಜಣ್ಣನವರು ಶಿಶಿರ್ ಅವ್ರನ್ನ ಎತ್ತಿ ಹೋಗಿದ್ರು ಒಂದು ಟಾಸ್ಕಲ್ಲಿ. ಇದೆಲ್ಲ ನೋಡ್ತಾ ಇದ್ದೀರಾ? ಟಾಸ್ಕಲ್ಲಿ ಏನಿದೆ ರೂಲ್ಸಲ್ಲಿ? ದೈಹಿಕವಾಗಿ ಬಲ ಪ್ರಯೋಗ ಮಾಡಬಾರ್ದು ಅಂತೇಳಿ ಇದೆಯಲ್ವಾ? ಫಿಸಿಕಲಿ ಅಟ್ಯಾಕ್ ಮಾಡಬಾರ್ದು ಅಂತೇಳಿ. ಮತ್ತು ಮೂವರನ್ನ ಯಾಕೆ ಇಟ್ಕೊಂಡಿದ್ದೀರಿ? ಮೂವರನ್ನೂ ಫಿನಾಲಿಗೆ ಕಳಿಸಿದ್ರಲ್ಲಿ ನಿಮಗೆ ಮಾನ ಮರ್ಯಾದೆ ಇದೆಯಾ? ಕಿಚ್ಚ ಸುದೀಪ್ ಅವರೇ ಹಾಗೂ ಬಿಗ್ ಬಾಸ್ನವರೇ, ನೀವೇನು ಇನ್ನೊಂದು ಸಾರಿ ಬುಕ್ ತೆರೆದು ನೋಡ್ಕೊಂಬಿಡ್ರಿ. ಏನು
ನಾನು ಹನುಮಂತು ಗೆದ್ದು ಬಿಡ್ತಾನಂತೇಳಿ ಹನುಮಂತು ವಿರುದ್ಧ ಇವ್ರನ್ನೆಲ್ಲ ಎತ್ತಿ ಕಟ್ಟಿ ಫಿನಾಲಿಗೆ ಕಳಿಸಿದ್ದೀರ. ನಾಲೆಜೇ ಇಲ್ಲೇನ್ರಿ? ಒಳ್ಳೊಳ್ಳೆ ಆಡ್ತಿರೋರಿಗೆಲ್ಲ ಮನೆಗೆ ಕಳಿಸಿದ್ರಲ್ಲ. ಚೈತ್ರ ಕುಂದಾಪುರ ಚೆನ್ನಾಗಿ ಆಡ್ತಿದ್ರು, ಶಿಶಿರ್ ಚಂದ್ರಾಗ ಆಡ್ತಿದ್ರು, ಐಶ್ವರ್ಯ ಸಿಂಧೋಗಿ ಚೆನ್ನಾಗಿ ಆಡ್ತಿದ್ರು. ಅವರೆಲ್ಲ ಏನೋ ಸ್ಮೂತ್ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ರ. ಧರ್ಮ ಅವರು, ಕೀರ್ತಿರಾಜ್ ಅವರು ಚೆನ್ನಾಗಿ ಆಡ್ತಾಯಿದ್ರು. ಮತ್ತು ಯಾರು ಅವ್ರು ವಕೀಲ್ ಲಾಯರ್ ಜಗದೀಶ್ ಅವರು ಚೆನ್ನಾಗಿ ಆಡ್ತಿದ್ರು. ಯಾರು ಸ್ಟ್ರಾಂಗ್ ಸ್ಪರ್ಧಿ ಇರ್ತಾರೆ ಅವ್ರ ಮೇಲೆಲ್ಲ ಛೂ ಬಿಟ್ಟು ಎಲಿಮಿನೇಟ್ ಮಾಡಿಸ್ತೀರಾ? ನಿಮಗೇನು ಮಾನ ಮರ್ಯಾದೆ ಏನು ಇಲ್ವೇನ್ರಿ? ಮೊದಲು ನೀವು ಭವ್ಯ ಗೌಡಗೆ ಹೊರಗೆ ಹಾಕಬೇಕಾಯ್ತು. ರಜತ್ತು ಉಗ್ರ ಮಂಜಣ್ಣನವ್ರದ್ದು ಹೋಗ್ಲಿ ರೀ, ಭವ್ಯ ಗೌಡ ನೀವು ಬಿಗ್ ಬಾಸ್ಗೆ ಅವಮಾನ ಮಾಡಿದಾಳೆ, ಕಿಚ್ಚ ಸುದೀಪ್ ಅವ್ರಿಗೆ ಅವಮಾನ ಮಾಡಿದಾಳೆ, ಹನುಮಂತು ಮೇಲೆ ಅವಮಾನ ಮಾಡಿ ಒಂದು ಸಮಾಜದ ಮೇಲೆ ಏನು ತನ್ನ ಕೆಟ್ಟ ದೃಷ್ಟಿಯನ್ನು ಗೌಡತಿಯನ್ನು ತೋರಿಸಿ ಒಂದು ಬಂಜಾರ ಸಮಾಜದ ಮೇಲೆ ಅವಹೇಳನ ಹಲ್ಲೆ ಮಾಡಿದಾಳೆ. ಅದು ಸಾರಿ ಕೇಳಿದ್ರೆ ನಡೆಯಲ್ರಿ. ಕೆರ ತೊಗೊಂಡು ಹೋದ್ಮೇಲೆ ಸಾರಿ ಕೇಳಿದ್ರೆ ಬಿಟ್ಟರೆಷ್ಟು, ಸಾರಿ ಕೇಳಿದ್ರೆ ಎಷ್ಟು? ಅರಿವಿಲ್ವ ನಿಮಗೆ? ಧ್ಯಾನ ಇಲ್ವಾ? ಮೊದಲು ಆಯಮ್ಮನ್ನು ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ರಿ. ಇಲ್ಲಾಂದರೆ ನೀವು ಬಿಗ್ ಬಾಸ್ ಆಡ್ಸೋದೇ ಕೆಟ್ಟ ವರ್ಸ್ಟ್ ಬಿಗ್ ಬಾಸ್, ಕೆಟ್ಟ ಥರ್ಡ್ ಕ್ಲಾಸ್ ಆಟ ಇದು. ಅದಕ್ಕೆ ರೀ ನಿಮ್ಮ TRP ಹಾಳಾಗಿ ಹೋಗಿರೋದು. ಮಾನ ಮರ್ಯಾದೆನೇ ಇರಲಿಲ್ಲ. ಈ ತ್ರಿವಿಕ್ರಮ್ಗೆ, ಈ ಭವ್ಯ ಗೌಡಗೆ, ಈ ಬಿಗ್ ಬಾಸ್ನವ್ರಿಗೆ, ಕಿಚ್ಚ ಸುದೀಪ್ ಅವರಿಗೆ ಮಾನ ಮರ್ಯಾದೆನೇ ಇಲ್ಲ. ನಾವು ನೋಡ್ತಾ ಇದ್ದೀವಿ ರೀ, ಪ್ರತಿದಿನ ನಿದ್ದೆಗೆಟ್ಟು ಈ ಬಿಗ್ ಬಾಸ್ ಸೀಸನ್ ಎಲ್ಲ ನೋಡ್ತಾ ಇದ್ದೀವಿ. ನೀವು ಬರೋ ಶನಿವಾರ ಐತವಾರ ಏನು ನಿರ್ಣಯ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಎದುರು ನೋಡ್ತಾ ಇರ್ತೀವಿ. ಒಂದು ಟಾಸ್ಕಲ್ಲಿ ಚೈತ್ರ ಕುಂದಾಪುರಗೂ ಹನುಮಂತ ಅವರ ಉಸ್ತುವಾರಿಯಲ್ಲಿ ಇಬ್ಬರಿಗೊಬ್ಬರಿಗೂ ಎದುರಾದಾಗ ಚೈತ್ರ ಕುಂದಾಪುರ ಅವರು ಮೋಸದ ಆಟ ಆಡ್ತಿದ್ದಾಗ ಆ ಎಮ್ಮಗೆ ಎದುರು ಮಾಡಿ ಮೋಸದ ಆಟವನ್ನು ನಿಂದಿರಿಸಿದಾಗ ನೀವೇನು ಹೇಳಿದ್ರಿ? ಗಾಂಜಾಲಿ ಮಾಡಬೇಡ, ಎಷ್ಟೇ ಓಟ್ ಬಿದ್ದರೂ ನೀವು ಮನೆಗೆ ಕಳಿಸ್ಬಿಡ್ತೀನಂದ್ರಲ್ಲ. ಮತ್ತೆ ಯಾಕ್ರಿ ಚೈತ್ರ ಕುಂದಾಪುರ ಇವ್ರನ್ನ ಭವ್ಯಗೌಡವ್ರನ್ನ ಮನೆಗೆ ಕಳಿಸ್ಲಿಲ್ಲ? ಆ ಅಪ್ಪನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದಾಳಲ್ಲ. ಹಿಂದೆನೂ ಹಲವಾರು ಏನು ವಕೀಲ್ ಜಗದೀಶ್ ಹಾಗೂ ಶಿಕ್ಷಕವ್ರ ಮೇಲೆಲ್ಲೇ ದೈಹಿಕ ಹಲ್ಲೆ ಮಾಡಿದಾಳೆ. ಮತ್ತು ಶಿಕ್ಷಕರನ್ನೆಲ್ಲ ಗೌಡ್ಕಿ ತೋರಿಸ್ತಾಳೆ, ಗದರಿಸ್ತಾಳೆ. ಆಯಮ್ಮನ ಮೇಲೆ ಯಾರಾದರೂ ಏನಾದರೂ ಒಂದು ಕೆಟ್ಟ ಅಭಿಪ್ರಾಯ ಹೇಳೋಕೆ ಹೋದರೆ ಗದರಿಸ್ತಾಳೆ. ಓದಿತೀನಿ, ಜಾಡಿಸ್ತೀನಿ, ಬಡಿತೀನಿ ಅಂತ ಹೇಳ್ತಾಳೆ. ನಿಮಗೆ ಮಾನ ಮರ್ಯಾದೆನೇ ಇಲ್ವಾ? ನಿಮಗೆಲ್ಲ ಅದು ಕಾಮಿಡಿಯಾಗಿ ಕಾಣ್ತಾ ಇದೆ. ಥೂ ಬಿಗ್ ಬಾಸ್. ಭವ್ಯ ಗೌಡ ತ್ರಿವಿಕ್ರಮ್ನ ಕಾಲು ಒತ್ತಾಳೆ ಕೆಲವೊಂದು ಸಾರಿ ಎಣ್ಣೆ ಹಚ್ಚಿ ಮೈ ತಿಕ್ತಾಳೆ, ಹಾಲು ಕುಡಿಸ್ತಾಳೆ, ಏನು ಒಳ್ಳೊಳ್ಳೆ ಫ್ರೂಟ್ಸ್ ನ್ಯೂಟ್ರಿಷನ್ ಫುಡ್ ತಂದು ಕೊಡ್ತಾಳೆ. ಆಯಮ್ಮನೆ ತಿಂದಿದ್ದು ನೋಡಲಿಲ್ಲ ನಾವು ಜಾಸ್ತಿ, ಆಯಪ್ಪಾಗಿ ತಿನ್ನಿಸ್ತಾಳೆ. ಅಂದರೆ ಅಲ್ಲೇ ಮದುವೆ ಮಾಡಿಸ್ಬಿಟ್ಟಿದ್ದೀರ ಒಳಗಡೆ ಅವರಿಬ್ಬರಿಗೆ. ಹೊರಗಡೆ ಕಳಿಸ್ರಿ. ಪ್ರೇಮಿಗಳಿಗೆ ಬಿಗ್ ಬಾಸ್ ಇದೆಯಾ? ಜಗ್ಗಿ ಜನ ಕರ್ನಾಟಕದಲ್ಲಿದ್ದಾರೆ ಲವರ್ಸ್, ಪ್ರೇಮಿಗಳು. ಅವ್ರನ್ನ ಕರೆಸ್ರಿ, ಆಡಿಸ್ರಿ. ಏನು ಒಳಗಡೆ ಮದುವೆ ಮಾಡಿಸೋ, ಪ್ರೀತಿ ಮಾಡಿಸೋ ಎಲ್ಲ ಏರ್ಪಾಟ್ ಮಾಡಿದ್ದೀರ ಒಳಗಡೆ? ಸ್ವಲ್ಪ ಆದ್ರೆ ಮಾನ ಮರ್ಯಾದೆ ಇಟ್ಕೊಳ್ರಿ ಬಿಗ್ ಬಾಸ್ ಅವರೇ. ಕಿಚ್ಚ ಸುದೀಪ್ ಸಾಹೇಬ್ರೆ, ಇದನ್ನೆಲ್ಲ ನೋಡ್ತಾ ಇದ್ದೀರಾ? ಏನು ಮಲ್ಕೊಂಡ್ಬಿಟ್ಟಿದ್ದೀರಾ ನೀವು? 2 ದಿನ ಅಷ್ಟೇ ಎದ್ದೇಳ್ತೀರಾ ಸಂಡೇ ಸ್ಯಾಟರ್ಡೆ. ಇನ್ನು ಕರ್ನಾಟಕದ ಬಂಜಾರ ಸಮಾಜ ನಿಮ್ಮ ಮೇಲಿನ ಅಭಿಮಾನಕ್ಕೆ ಸುಮ್ಮನೆ ಇದ್ದಾರೆ. ಕಿಚ್ಚ ಸುದೀಪ್ ಸಾಹೇಬ್ರೆ, ನೀವು ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಎಲ್ಲ. ಅದಕ್ಕೋಸ್ಕರ ನಿಮ್ಮ ಮ್ಯಾಕ್ಸು ನೋಡಿದ್ದೀವಿ. ಇದೆಲ್ಲ ನಿಮ್ಮ ಹೀರೋಯಿಸಮ್ಗೋಸ್ಕರ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಅದನ್ನು ನೀವು ಉಳಿಸ್ಕೊಳ್ಳಲ್ಲ. ಅಲ್ಲಿ ಟಾಸ್ಕ್ಗಳಲ್ಲಿ ಬಿಗ್ ಬಾಸ್ನಲ್ಲಿ ನಿಮ್ಮದೇ ಯಾವ ಥರ ಬೇಕೋ ಆ ಥರ ಆಡಿಸ್ಬಿಡ್ತೀರಾ. ನೀವೇ ರೂಲ್ಸ್ ಮಾಡಿ, ನೀವೇ ರೂಲ್ಸ್ ಬ್ರೇಕ್ ಮಾಡ್ತೀರಾ. ಎಷ್ಟೋ ರೂಲ್ಸ್ ಬ್ರೇಕ್ ಆಗಿದ್ದಾವಲ್ರಿ. ನಿಮ್ಮ ಮೇಲೆ ಒಬ್ರು ಯಾರಾದರೂ ಇದ್ದಿದ್ರೆ ಈ ಥರ ನಡೀತಿತ್ತಾ? ಎಲ್ಲ ನಿಮ್ಮದೇ ಅಂತೇಳಿ ನಿಮಗೆ ತಿಳಿದಂಗೆ ನಿಮಗೆ ತಿಳಿದವ್ರಿಗೆ ಗೆಲ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ. ಇದೆಲ್ಲ ಬೇಡ ಸರ್. ಹನುಮಂತು ಒಳ್ಳೆ ಪ್ರತಿಭಾವಂತ ಇದ್ದಾನೆ. ಕರ್ನಾಟಕದಲ್ಲೇ ನಂಬರ್ 1 ವೋಟಿಂಗ್ ಅವನಿಗೆ ಆಗ್ತಾ ಇದೆ. ಎಂಟರ್ಟೈನ್ಮೆಂಟು ಅದೇ ಥರ ಆಡ್ತಾ ಇದ್ದಾನೆ, ಟಾಸ್ಕು ಅದೇ ಥರ ಆಡ್ತಾ ಇದ್ದಾನೆ, ಎಲ್ಲರ ಜೊತೆ ಅದೇ ಥರ ಹೊಂದಾಣಿಕೆಯಿಂದ ಇದ್ದಾನೆ. ಯಾರು ಎದುರು ಮಾಡಿದ್ರು, ಯಾರು ಜಗಳಕ್ಕೆ ಬಂದರೂ ಹಾಡಲ್ಲೇ ಉತ್ತರ ಕೊಡ್ತಾ ಇದ್ದಾನೆ ಸ್ಮೂತಾಗಿ. ಯಾರಿಗೂ ಬಾಯಿ ಬಿಟ್ಟು ಎದುರು ಹೋಗಿಲ್ಲ. ಯಾರು ಹಲ್ಲೆ ಮಾಡಿದ್ರು, ಯಾರು ಅವಹೇಳನ ಮಾಡಿದ್ರು, ಯಾರು ತುಚ್ಛಾಗಿ ಮಾತಾಡಿದ್ರು ಎಲ್ಲರೂ ಅವನು ಮಾತ್ರ ಗೌರವವಾಗಿ ಕಾಣ್ತಾ ಇದ್ದಾನೆ. ಅದೇನು ಅವನ ವ್ಯಕ್ತಿತ್ವ, ಅವನ ಟಾಸ್ಕು, ಅವನ ಹಾಡು ಎಲ್ಲ ನೋಡಿದ್ರೆ ನೀವು ಸುಮ್ಮನೆ ಕಪ್ ಕೊಟ್ಬಿಡ್ಬೇಕು ಅವನಿಗೆ. ಆ ರೀತಿ ಇದ್ದಾನೆ ಆ ಹುಡುಗ. ಉತ್ತರ ಕರ್ನಾಟಕದ ಹುಡುಗ ಅದ್ರೆ ಅವನು. ಹಳ್ಳಿಯಿಂದ ಕುರಿ ಕಾಯೋಕ್ಕೆ ಬಂದು ಇಲ್ಲಿ ನಿಮ್ಮ ಹತ್ರ ಮೀಸ್ತಾ ಇದ್ದಾನೆ ಅಂದರೆ ನಿಮಗೆ ಮಾನವ ಮರ್ಯಾದೆ ಇಲ್ಲ. ಅದಕ್ಕೆ ಈ ಥರ ಎಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ. ಹಳ್ಳಿ ಹುಡುಗನ ಮುಂದೆ ನಮ್ಮದೆಲ್ಲ ನಡೆಯಲ್ಲ ಅಂತೇಳಿ ಡ್ರಾಮಾ ಮಾಡ್ತಾ ಇದ್ದೀರಾ. ಲಾಸ್ಟ್ ಟೈಮ್ ಸರಿಗಮಪ್ಪದಲ್ಲೂ ಇದೇ ಥರ ಮಾಡಿ ಬರೀ ರನ್ನರ್ ಅಪ್ಗೆ ಕೊಟ್ಟರು, ನಂಬರ್ 1 ಇದ್ದವನಿಗೆ. ಸುಮ್ಮನೆ ಯಾರನ್ನ ಗೆಲ್ಲಿಸಿದ್ರು. ಈ ಹನುಮಂತನ ಮುಂದೆ ಭವ್ಯಗೌಡ, ರಜತ್, ಉಗ್ರಂ ಮಂಜು, ತ್ರಿವಿಕ್ರಮ್ ಯಾರ್ದು ನಡೆಯಲ್ಲ. ಅದಕ್ಕೆ ನೀವು ಅವ್ರನ್ನ ಅವ್ರು ಏನು ತಪ್ಪು ಮಾಡಿದ್ರು ಹನುಮಂತ ವಿರುದ್ಧವಾಗಿ ಅವನು ಫಿನಾಲೆಗೆ ತಂದಿದ್ದೀರಿ. ಇದೆಲ್ಲ ನಿಮ್ಮ ಮೋಸದ ಆಟ, ತುಚ್ಛ ಆಟ ಆಡಿಸ್ತಾ ಇದ್ದೀರಾ. ಇದೆಲ್ಲ ಬೇಡ ಸರ್. ನಿಮ್ಮ ಘನತೆಗೆ ತಕ್ಕ ಆಟ ಅಲ್ಲ ಕಿಚ್ಚ ಸುದೀಪ್ ಸಾಹೇಬ್ರೆ. ಬಿಗ್ ಬಾಸ್ ಯಾರೋ ಏನೋ ಎಲ್ಲಿದ್ದಾರೋ ಗೊತ್ತಿಲ್ಲ. ಜನರಿಗೆಲ್ಲ ನೀವೇ ಬಿಗ್ ಬಾಸ್, ನೀವೇ ಹೀರೋ ಗೊತ್ತಾಯ್ತಾ? ಆದರೆ ನೀವು ಆಡ್ತಿರೋ ಸರಿ ಇಲ್ಲ. ಸಿನಿಮಾಗಳಲ್ಲಿ ಅನ್ಯಾಯ ಮಾಡೋರನ್ನ ಮೆಟ್ಟಿ ಹಾಕ್ತೀರ, ನ್ಯಾಯದ ಪರವಾಗಿರ್ತೀರ. ಇಲ್ಲೂ ಅದನ್ನು ಮಾಡಿ ತೋರಿಸಿ. ಕೇವಲ ಸಿನಿಮಾದಲ್ಲಷ್ಟೇ ಹೀರೋ ಹೋಗಬೇಡಿ. ರಿಯಲ್ ಆಗಿನೂ ರಿಯಾಲಿಟಿ ಶೋಗಳಲ್ಲೂ ಹೀರೋ ಆಗಿ. ಹನುಮಂತ ವಿನ್ ಆದ್ರೇ ನೀವು ಹೀರೋ ಅಂತ ಅರ್ಥ. ಬಿಗ್ ಬಾಸಿಗೆ ಒಂದು ಕಳೆ. ಇಲ್ಲಂದರೆ ನೀವೇನು ಎಷ್ಟು ಬಿಗ್ ಬಾಸ್ ಆಡಿದ್ರೂ ವೇಸ್ಟ್. ಈ 10 ಸೀಸನ್ 11 ಸೀಸನ್ಗಳಲ್ಲಿ ಹನುಮಂತನಂತ ಯಾರು ಕಂಟೆಸ್ಟೆಂಟ್ ನಿಮಗೆ ಬಿಗ್ ಬಾಸ್ನಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ತಿಳ್ಕೊಂಡು ನೀಟಾಗಿ ಆಟ ಆಡಿಸಿ. ಮೋಸ ಮಾಡಿ ಯಾರನ್ನೋ ಗೆಲ್ಸೋ ಪ್ರಯತ್ನ ಬೇಡ. ಮೊದಲ ಭವ್ಯಗೌಡರನ್ನ ಮನೆಗೆ ಕಳಿಸಿ ಈ ವಾರ.
ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಟ್ಕೊಂಡು ಭವ್ಯ ಗೌಡನ್ನು ಮೊದಲು ಕಳಿಸಿ ತ್ರಿವಿಕ್ರಮನ್ನು ಕಳಿಸೋ ವ್ಯವಸ್ಥೆ ಮಾಡಿ, ಇವರೆಲ್ಲ ಶಕುನಿ ಮಾಮ ಹಾಗೂ ಬಕೆಟ್ಗಳು ಇವ್ರನ್ನೆಲ್ಲ ಬಿಟ್ಟು ಏನು ಉಗ್ರಂ ಮಂಜಣ್ಣನವರು ನೀಟಾಗಿ ಆಡ್ತಾ ಇದ್ದಾರೆ, ಮೋಕ್ಷಿತವ್ರವ್ರು ನೀಟಾಗಿ ಆಡ್ತಾ ಇದ್ದಾರೆ, ಹನುಮಂತರವರು ಆಡ್ತಾ ಇದ್ದಾರೆ, ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇವ್ರು ಮೊದಲು ಕಳಿಸಿ. ಅವರು ಯಾರು ಗೆಲ್ತಾರೋ ಅವ್ರಿಗೆ ಕಪ್ ಕೊಡಿ. ಈಗಾಗಲೇ ಮಹಾಭಾರತ ಸೃಷ್ಟಿ ಮಾಡಿದಾರ, ಹೊಡೆದಾಟ ಮಾಡಿಸ್ಬೇಡಿ, ಇಷ್ಟಕ್ಕೆ ನಿಲ್ಲಿಸ್ಬಿಡಿ. ಯಾರು ಚೆನ್ನಾಗಿ ಆಡ್ತಾ ಇದ್ದಾರೋ ಅವ್ರಿಗೆ ಇದು ಮಾಡಿ, ಮೊದಲು ಭವ್ಯ ಗೌಡನ್ನು ಹೊರಗೆ ಕಳಿಸಿ ಎಲಿಮಿನೇಟ್ ಮಾಡಿ, ಆಯಿತಾ? ತಿಳ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹನುಮಂತನ ಮೇಲೆ ನಮ್ಮ ಕರ್ನಾಟಕ ಜನತೆಯ ಅಭಿಮಾನ ಇರಲಿ, ಬಂಜಾರ ಸಮಾಜ ಅಭಿಮಾನ ಇರಲಿ, ಅವನ್ನ ಯಾವುದೇ ಪರಿಸ್ಥಿತಿ ಬಂದರೂ ಅವ್ರಿಗೆ ಓಟ್ ಹಾಕಿ ಗೆಲ್ಸೋಣ ಅಂತ ಹೇಳ್ತಾ, ಎಲ್ಲರೂ ಇನ್ನೊಮ್ಮೆ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.